ಕರ್ತನ ಪರಿಶುದ್ಧವಾಗಿರುವಂಥ ನಾಮಕ್ಕೆ ಸ್ತೋತ್ರಗಳುಂಟಾಗಲಿ. ನಮ್ಮ ರಕ್ಷಕನಾಗಿರುವಂಥ ದೇವರು ಮತ್ತೊಂದು ಆವರ್ತಿ ಕರ್ತನ ಸಮ್ಮುಖದಲ್ಲಿ ನಾವು ಬರುವಂತೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆಯುಳ್ಳವನಾಗಿದ್ದೇನೆ. ಪ್ರಿಯರೇ, ಇವತ್ತು ದಿವಸ ನಾನು ದೇವರ ಧ್ಯಾನ ಮಾಡುತ್ತಿರುವಾಗ ಪರಿಶುದ್ಧಾತ್ಮನು ನನ್ನೊಟ್ಟಿಗೆ ಹೀಗೆ ಮಾತಾಡಿದನು. ಶ್ರೀ ಪರಮಗೀತ 2ನೇ ಅಧ್ಯಾಯ ಅದರ 14ನೇ ವಚನವನ್ನು ನಾವು ಪ್ರಾರ್ಥನೆ ಮೂಲಕವಾಗಿ ಅಭ್ಯಾಸ ಮಾಡುವಾಗ ದೇವರಲ್ಲಿ ಹೀಗೆ ಹೇಳುತ್ತಾನೆ: ಬಂಡೆಯ ಬಿರುಕುಗಳಲ್ಲಿಯೂ ಝರಿಯ ಮೆರೆಯಲ್ಲಿಯೂ ಇರುವ ನನ್ನ ಪಾರಿವಾಳವೇ. ನೋಡ್ರಿ ಪ್ರಿಯ ದೇವರ ಮಕ್ಕಳೇ, ಇವತ್ತು ದಿವಸ ದೇವರು ನಿಮ್ಮನ್ನು ಪಾರಿವಾಳಕ್ಕೆ ಹೋಲಿಕೆ ಮಾಡ್ತಾ ಇದ್ದಾನೆ. ನನ್ನ ಪಾರಿವಾಳವೇ ಎಂಬುದಾಗಿ ಆತನ ಘೋಷಣೆಯಿಂದ ಆತನು ಇವತ್ತು ದಿವಸ ನಿಮ್ಮನ್ನು ಕರೆಯುತ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನೀವು ಕರ್ತನ ದೃಷ್ಟಿಯಲ್ಲಿ ಅಮೂಲ್ಯರಾಗಿದ್ದೀರಿ. ಕರ್ತನ ಸಮ್ಮುಖದಲ್ಲಿ ನೀವು ಶ್ರೇಷ್ಠರಾಗಿದ್ದೀರಿ. ನೀವು ಅನಾಥರಲ್ಲ, ನೀವು ಪಾಪಿಗಳಲ್ಲ, ನೀವು ದ್ವೇಷಿಗಳಲ್ಲ. ನೀವು ಕರ್ತನ ದೃಷ್ಟಿಯಲ್ಲಿ ಪಾರಿವಾಳವಾಗಿದ್ದೀರಿ. ಅಂದರೆ ನಿಷ್ಕಪಟ ಇರುವಂತಹ ವ್ಯಕ್ತಿಗಳು ನೀವಾಗಿದ್ದೀರಿ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡಾಗ, ನಮ್ಮನ್ನು ನಾವು ಅರ್ಥ ಮಾಡಿಕೊಂಡಾಗ ಕೆಲವೊಂದು ಸರಿ ನಾನು ತಪ್ಪು ಮಾಡಿದ್ದೇನೆ, ನಾನು ಪಾಪಿ ಎಂಬುದಾಗಿ ಕೆಲವೊಂದು ಸತಿ ನಮ್ಮ ಮನಸ್ಸು ನಮಗೆ ಚುಚ್ಚುವಂಥದ್ದಾಗಿದೆ. ಆದರೆ ಕರ್ತನ ಬಳಿಗೆ ಬರುವಾಗ, ಕರ್ತನ ಸಾನ್ನಿಧ್ಯದಲ್ಲಿ ನಾವು ನಿಂತುಕೊಂಡಾಗ, ಕರ್ತನ ಪ್ರಸನ್ನತೆಯಲ್ಲಿ ನಾವು ಬೆಳೆಯುವುದಕ್ಕೆ ಪ್ರಯತ್ನ ಪಟ್ಟಾಗ ದೇವರು ಹೇಳ್ತಾನೆ, ನನ್ನ ಪಾರಿವಾಳವೇ. ಪ್ರಿಯ ದೇವರ ಮಕ್ಕಳೇ, ಇವತ್ತು ದಿವಸ ಆ ಪಾರಿವಾಳವೇ ಎಂಬುದಾಗಿ ಕರೆಯುವಂತಹ ದೇವರು ನಿಮ್ಮ ಕಷ್ಟಾರ್ಥ ಜೀವಿತವನ್ನು ಆತನು ಕೇಳುವುದಕ್ಕಾಗಿ ಆತನು ಕರೆಯುವಂಥವನಾಗಿದ್ದಾನೆ. ನಿಮ್ಮ ಜೀವನದಲ್ಲಿ ನೀವು ತಿಳ್ಕೊಂಡಿರ್ಬೋದು, ನನ್ನ ಜೀವಿತವು ಶೂನ್ಯವಾಗಿದೆ, ನನ್ನ ಜೀವಿತದಲ್ಲಿ ಯಾವುದೇ ಒಳ್ಳೆ ಕಾರ್ಯಗಳು ನಡೆಯುವುದಿಲ್ಲ, ನಾನು ಪಾಪಿ ಆಗಿದ್ದೇನೆ, ಅಯ್ಯೋ ನನ್ನನ್ನು ಈ ಪಾಪದಿಂದ ಬಿಡಿಸುವವರು ಯಾರು ಎಂಬುದಾಗಿ ಗೋಳಾಡ್ತಾ ಇರಬಹುದು. ನನ್ನ ಪ್ರಿಯ ದೇವರ ಮಗಳೇ, ನನ್ನ ಪ್ರಿಯ ದೇವರ ಮಗನೇ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, 14ನೇ ವಚನದಲ್ಲಿ ನೋಡ್ತೇವೆ, ನಿನ್ನ ರೂಪು ನನಗೆ ಕಾಣಿಸು. ಕರ್ತನಲ್ಲಿ ಪ್ರಿಯರೇ, ಕಷ್ಟದಲ್ಲಿರುವಂಥವ್ರು ಜನರೇ, ದುಃಖದಲ್ಲಿರುವಂಥವರೇ, ಸಮಸ್ಯೆಗೆ ಒಳಗಾಗಿರುವಂಥವರೇ, ದೇವರ ವಾಕ್ಯದಲ್ಲಿ ಬೆಳಿಬೇಕೆಂಬುದಾಗಿ ಬಯಕೆ ಉಳ್ಳಂಥ ದೇವರ ಮಗುವೆ, ದೇವರ ಪ್ರಸನ್ನತೆಯಲ್ಲಿ ದಾವಿದನ ಹಾಗೆ ನಾನು ದೇವರಲ್ಲಿ ಬೆಳಿಬೇಕು, ಇಸಾಕನ ಹಾಗೆ ನಾನು ಕೂಡ ಬೇಡಿಕೊಳ್ಳಬೇಕು, ಯಾಕೋಬನ ಹಾಗೆ ನಾನು ಕೂಡ ರಾತ್ರಿಯೆಲ್ಲ ಪ್ರಾರ್ಥಿಸಬೇಕೆಂಬುದಾಗಿ ಬಯಕೆ ಉಳ್ಳಂತಹ ದೈವ ವಿಶ್ವಾಸಿಗಳೇ, ದೈವ ಭಕ್ತರೇ, ದೇವರು ನಿಮ್ಮನ್ನು ಆತನು ಮೊದಲನೇದಾಗಿ ತಿಳಿದುಕೊಳ್ಳುವಂಥ ಅಂಶ ಏನೆಂದರೆ, ಪ್ರಿಯ ದೇವರ ಮಕ್ಕಳೇ, ನನ್ನ ಪ್ರಿಯಳೇ ಎಂಬುದಾಗಿ ಆತನು ನಿಮಗೆ ಕರೆದು ನಿಮ್ಮಿಂದ 4 ವಿಷಯಗಳನ್ನು ಆತನು ಅಪೇಕ್ಷೆ ಮಾಡ್ತಾ ಇದ್ದಾನೆ. ನಿಮ್ಮಿಂದ 4 ವಿಷಯಗಳನ್ನು ಆತನು ಅಪೇಕ್ಷೆ ಮಾಡುವಂಥವನಾಗಿರುತ್ತಾನೆ. ಬೆಳೆಯುವಂತಹ ಬಯಕೆಯುಳ್ಳವರು, ಕರ್ತನಲ್ಲಿ ದೃಢವಾಗಿ ನಿಂತುಕೊಳ್ಬೇಕೆನ್ನುವಂಥ ಒಂದು ದಾಹವುಳ್ಳವರು, ಕರ್ತನ ಬೆಳಕಿನಲ್ಲಿ ನಡಿಬೇಕು ಎಂಬುದಾಗಿರುವಂತಹ ಜನರು, ಪಾಪದಿಂದಲೂ ಶಾಪದಿಂದಲೂ ಮಾಟಮಂತ್ರ ಶಕ್ತಿಗಳಿಂದಲೂ ದುಷ್ಟನ ಪಾಯಗಳಿಂದಲೂ ತಪ್ಪಿಸಿಕೊಂಡವನಾಗಿ ನಾನು ಕರ್ತನ ರಕ್ತದ ಭದ್ರಕೋಟೆಯಲ್ಲಿ ಜೀವಿಸಬೇಕೆಂಬುದಾಗಿ ಬಯಸುವಂತಹ ನಿಮಗೆ ದೇವರು ಹೇಳ್ತಾ ಇದ್ದಾನೆ, 4 ರೀತಿಯ ಅಂಶಗಳನ್ನು ಆತನು ನಿಮಗೆ ಕಲಿಸಿಕೊಡುವಂಥವನಾಗಿದ್ದಾನೆ. ನಾವು ಪ್ರಾರ್ಥನೆ ಪೂರ್ವಕವಾಗಿ ನಾನು ಅಭ್ಯಾಸ ಮಾಡುವಾಗ ದೇವರು ಮೊದಲನೇದಾಗಿ ಕಲಿಸಿಕೊಂಡಿರುವಂಥ ಸಂದೇಶ ಯಾವುದು ಗೊತ್ತಾ? ಪ್ರಿಯ ದೇವರ ಮಗುವೆ, ಆತನು ಹೇಳ್ತಾನೆ, ನಿನ್ನ ರೂಪು ನನಗೆ ಕಾಣಿಸು. ಯಾಕೆ ದೇವರು ಹೀಗೆ ಹೇಳ್ತಾ ಇದ್ದಾನೆ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳುವಾಗ, ಇವತ್ತು ದಿವಸ ಅನೇಕ ಜನರು ದೇವರ ದೃಷ್ಟಿಯಲ್ಲಿ ಕಳೆದು ಹೋಗ್ತಾ ಇದ್ದಾರೆ, ದೇವರ ಪ್ರಸನ್ನತೆಯಿಂದ ದೂರಾಗ್ತಾ ಇದ್ದಾರೆ, ದೇವರ ದೃಷ್ಟಿಯಿಂದ ದೂರಾಗ್ತಾ ಇದ್ದಾರೆ, ದೇವರ ಪ್ರಾರ್ಥನೆಯಿಂದ ದೂರಾಗ್ತಾ ಇದ್ದಾರೆ, ದೇವರ ಆಲಯದಿಂದ ದೂರಾಗ್ತಾ ಇದ್ದಾರೆ, ದೇವರ ಐಕ್ಯತೆ ಪ್ರೀತಿಯಿಂದ ದೂರಾಗ್ತಾ ಇದ್ದಾರೆ. ಯಾಕಂದರೆ ದೇವರಿಗಿಂತ ಹೆಚ್ಚಾಗಿ ಅವರಿಗೆ ಪಾಪದಲ್ಲಿ ನಡೆಯುವಂಥದ್ದು ಅಭ್ಯಾಸ ಮಾಡಿಕೊಂಡಿದ್ದಾರೆ. ಸೊ ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ, ನಿನ್ನ ರೂಪು ನನಗೆ ಕಾಣಿಸು.
ಅಂದರೆ ನನ್ನ ಸೌಂದರ್ಯವನ್ನು ದೇವರು ನೋಡುವುದಕ್ಕೆ ಬಯಸುವಂಥವನಾಗಿದ್ದಾನೆ. ನನ್ನ ಮುಖವನ್ನು ಆತನು ನೋಡುವುದಕ್ಕಾಗಿ ಬಯಸುವಂಥವನಾಗಿದ್ದಾನೆ. ನನ್ನ ಮುಖವು ಕಳೆಗೊಂಡಿದೆಯಾ? ನನ್ನ ಮುಖವು ದುಃಖದಿಂದ ಕೂಡಿದೆಯಾ? ನನ್ನ ಮುಖವು ಕಷ್ಟಗಳಿಂದ ಕೂಡಿದೆಯಾ? ಈ ಮುಖವನ್ನು ದೇವರು ನೋಡುವುದಕ್ಕಾಗಿ ಮನಸ್ಸುಳ್ಳವನಾಗಿದ್ದಾನೆ. ಯಾಕಂದರೆ ದೇವರು ಹೇಳ್ತಾನೆ, ಯೆಹೋವನನ್ನೇ ದೃಷ್ಟಿಸಿದವರ ಮುಖವು ಪ್ರಕಾಶ ಹೊಂದುವುದು. ನೀನು ಯಾವಾಗಲೂ ಮುಂಚಾನೆ ಎದ್ದು ಕರ್ತನನ್ನು ದೃಷ್ಟಿಸ್ತೀಯೋ, ಯಾವಾಗ ನೀವು ಮುಂಚಾನೆ ಕರ್ತನನ್ನು ನೋಡೋದಕ್ಕಾಗಿ ಮನಸ್ಸು ಮಾಡ್ತೀಯೋ, ಅವಾಗ ದೇವರು ನಿನ್ನನ್ನು ಉನ್ನತ ಸ್ಥಾನಕ್ಕೆ ನಡೆಸುವುದಕ್ಕೆ ಮನಸ್ಸುಳ್ಳವನಾಗಿದ್ದಾನೆ. ಸೊ ಅದಕ್ಕಾಗಿ ಪ್ರಿಯನೇ, ದೇವರನ್ನು ದೃಷ್ಟಿಸಿ ನೋಡು. ಆಗ ಆ ದೇವರು ಕೂಡ ನಿನ್ನ ರೂಪನ್ನು ನೋಡೋದಕ್ಕೆ ಮನಸ್ಸುಳ್ಳವನಾಗಿದ್ದಾನೆ. ನಿನ್ನ ಪರಿಸ್ಥಿತಿಗಳನ್ನು ನೋಡಿ ನಿನ್ನ ಪರಿಸ್ಥಿತಿಗೆ ತಕ್ಕ ಹಾಗೆ ನಿನ್ನನ್ನು ಬೆಳೆಸೋದಕ್ಕೆ ಆತನು ಮನಸ್ಸುಳ್ಳವನಾಗಿದ್ದಾನೆ. ಎರಡನೇದಾಗಿ ನೋಡಿಕೊಳ್ಳುವಾಗ ನಿನ್ನ ಧ್ವನಿ ಕೇಳಿಸು. ಪ್ರಿಯನೇ, ಎರಡನೇದಾಗಿ ನೋಡುವಾಗ ನಿನ್ನ ಧ್ವನಿ. ಪ್ರಿಯ ದೇವರ ಮಕ್ಕಳೇ, ಇವತ್ತು ದಿವಸ ನೀವು ಕಷ್ಟದಲ್ಲಿರಬಹುದು, ಮಾಟ ಮಂತ್ರದಲ್ಲಿ ನೀನು ಬಳಲ್ತಾ ಇರಬಹುದು, ಕಷ್ಟದಲ್ಲಿ ನಿನ್ನ ಜೀವಿತ ನಡೀತಾ ಇರಬಹುದು, ನರಕದ ಯಾತನೆಯನ್ನು ನೀನು ಅನುಭವಿಸ್ತಾ ಇರಬಹುದು, ನಿನ್ನವರಿಂದಲೇ ನೀನು ನರಕದ ಯಾತನೆಯನ್ನು ಅನುಭವಿಸ್ತಾ ಇರಬಹುದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಧ್ವನಿಯು ಕೇಳಿಸು. ಅಂದರೆ ಇದರ ಅರ್ಥ, ನಾನು ಪ್ರತಿದಿನ ಯೆಹೋವನಲ್ಲಿ ಪ್ರಾರ್ಥಿಸುವಂಥದ್ದಾಗಿದೆ. ಕರ್ತನಲ್ಲಿ ಮುಂಚಾನೆ ಎದ್ದು ನೀವು ಪ್ರಾರ್ಥಿಸ್ರಿ. ನೀವು ಪ್ರಾರ್ಥನೆ ಮಾಡುವಾಗ ಕರ್ತನೇನು ಮಾಡ್ತಾನೆ? ನಿಮಗೆ ಆಶೀರ್ವದಿಸುತ್ತಾನೆ. ಮುಂಚಾನೆ ಎದ್ದು ದೇವರು ಕೂಡ, ಯೇಸು ಸ್ವಾಮಿ ಕೂಡ ಮುಂಚಾನೆ ಎದ್ದು 5 ಗಂಟೆಗೆ ಹೋಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದ. ಇನ್ನೂ ಮಬ್ಬಿಲ್ಲವಾಗಲೇ ಆತನು ಏನು ಮಾಡ್ತಾ ಇದ್ದ? ಪ್ರಾರ್ಥನೆಯನ್ನು ಮಾಡ್ತಾ ಇದ್ದ. ಸೊ ಇವತ್ತು ದಿವಸ ನೀನು ಮುಂಚಾನೆ ಎದ್ದು ಪ್ರಾರ್ಥನೆ ಮಾಡುವಾಗ ದೇವರು ಹೇಳ್ತಾನೆ, ನಿನ್ನ ಕೂಗನ್ನು ಕೇಳಿಸ್ಕೊಳ್ತಾನೆ. ಆತನು ನಿನ್ನ ಧ್ವನಿಯನ್ನು ಕೇಳುವುದಕ್ಕೆ ಮನಸ್ಸುಳ್ಳವನಾಗಿದ್ದಾನೆ. ಆದರೆ ನಾನು ಪ್ರಾರ್ಥನೆ ಮಾಡದ ಕಾರಣದಿಂದ ಇವತ್ತು ದಿವಸ ನಾವು ಬೆಳೆಯುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಮ್ಮ ಕಷ್ಟಗಳು ಯಾಕೆ ಹೋಗ್ತಾ ಇಲ್ಲ? ನಮ್ಮ ದುಃಖಗಳು ಯಾಕೆ ಹೋಗ್ತಾ ಇಲ್ಲ? ನಮ್ಮ ನಿರಾಸೆಗಳು ಯಾಕೆ ಕಡಿಮೆ ಆಗ್ತಾ ಇಲ್ಲ? ನಮ್ಮ ಸಾಲವು ಯಾಕೆ ಕಡಿಮೆ ಆಗ್ತಾ ಇಲ್ಲ? ಒಂದೇ ಕಾರಣ, ಪ್ರಿಯ ದೇವರ ಮಗುವೆ, ನಾನು ಕರ್ತನ ಮುಂದೆ ಬಂದು ಕೇಳಿಕೊಳ್ತಾ ಇಲ್ಲ, ಪ್ರಾರ್ಥನೆ ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವು ಇನ್ನೂ ಕೂಡ ಕಷ್ಟದಲ್ಲಿದ್ದೇವೆ, ಇನ್ನೂ ಕೂಡ ಸಮಸ್ಯೆಯಲ್ಲಿದ್ದೇವೆ. ಹಿಂದೆ ನೀನು ಪ್ರಾರ್ಥಿಸು, ಯೇಸುವಿನ ಹೆಸರು ಹೇಳಿ ಪ್ರಾರ್ಥಿಸು, ಯೇಸುವಿನ ನಾಮವನ್ನು ಎತ್ತಿ ಪ್ರಾರ್ಥಿಸು. ಬೆಳಗ್ಗೆ ಎದ್ದ ತಕ್ಷಣ ಯಾರೊಟ್ಟಿಗೂ ಮಾತನಾಡದೆ ಪ್ರಪ್ರಥಮವಾಗಿ ದೇವರೊಟ್ಟಿಗೆ ನೀನು ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಜೀವಿತವನ್ನು ಆತನು ಮೇಲಕ್ಕೆ ತರುವಂಥವನಾಗಿರುತ್ತಾನೆ. ಸೊ ಮೂರನೇದಾಗಿ ನಾವು ನೋಡಿಕೊಳ್ಳುವಾಗ ನಿನ್ನ ಧ್ವನಿ ಎಷ್ಟೋ ಇಂಪು. ಪ್ರಿಯ ದೇವರ ಮಗುವೆ, ನಾವು ಕರ್ತನಲ್ಲಿ ಪ್ರಾರ್ಥಿಸುವಾಗ, ಕರ್ತನಲ್ಲಿ ನಾವು ಆರಾಧಿಸುವಾಗ ಆತನು ನಮ್ಮ ಸ್ವರವನ್ನು ಕೇಳಿಸಿಕೊಳ್ಳೋದಕ್ಕೆ ಮನಸ್ಸುಳ್ಳವನಾಗಿದ್ದಾನೆ. ನಾನು ಎಷ್ಟೇ ದುಃಖದಿಂದ ಪ್ರಾರ್ಥಿಸಬಹುದು, ಎಷ್ಟೇ ಅವಮಾನಗಳಿಂದ ಪ್ರಾರ್ಥಿಸಬಹುದು, ಎಷ್ಟೇ ದಾಹವುಳ್ಳವನಾಗಿ ನೀನು ಪ್ರಾರ್ಥಿಸು, ಆದರೆ ನಿನ್ನ ಪ್ರಾರ್ಥನೆಗೆ ಆತನು ತಿರಸ್ಕರಿಸುವಂಥವನಲ್ಲ. ನಿನ್ನ ಪ್ರಾರ್ಥನೆ ಸ್ವೀಕರಿಸ್ತಾನೆ, ನಿನ್ನ ದುಃಖವನ್ನು ದೂರ ಮಾಡ್ತಾನೆ, ನಿನ್ನ ಪರಿಸ್ಥಿತಿ ಬದಲಾಯಿಸ್ತಾನೆ, ನಿನ್ನನ್ನು ಉನ್ನತ ಸ್ಥಾನಕ್ಕೆ ನಡೆಸ್ತಾನೆ. ನಿನ್ನ ಹಾಗೆ ಯಾರೂ ಇಲ್ಲ ಸ್ವಾಮಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮಗೆ ಬಲಪಡಿಸುತ್ತಾನೆ. ಪರಮಗೀತೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡುವಾಗ ಇವು 4 ರೀತಿಯಲ್ಲಿ ನಾವು ಕರ್ತನೊಟ್ಟಿಗೆ ಮಾತನಾಡುವಂಥದ್ದು ಆತನಿಗೆ ಇಷ್ಟವಾಗಿದೆ. ಕೊನೆಯದಾಗಿ ನಿನ್ನ ರೂಪು ಎಷ್ಟೋ ಅಂದ. ನಮ್ಮ ಪ್ರಾರ್ಥನೆ, ನಮ್ಮ ವಿಜ್ಞಾಪನೆಗಳು ಮತ್ತು ನಮ್ಮ ಮುಖಗಳನ್ನು ನೋಡಿ ದೇವರು ಹೇಳ್ತಾನೆ, ನಿನ್ನ ರೂಪು ಎಷ್ಟೋ ಅಂದ ಎಂಬುದಾಗಿ ಹೇಳುವಾಗ ನಮ್ಮ ನಡತೆಗಳು, ನಮ್ಮ ಗುಣಲಕ್ಷಣಗಳು, ಕರ್ತನಲ್ಲಿ ನಾವು ಭಯಭಕ್ತಿಯುಳ್ಳವರಾಗಿ ನಡೆದುಕೊಂಡಾಗ ದೇವರು ಹೇಳ್ತಾನೆ, ನೀನೆಷ್ಟೋ ಶ್ರೇಷ್ಠಳು ಎಂಬುದಾಗಿ ಆತನು ಕರೀತಾನೆ. ದೇವರು ಎಂಥವ್ರಿಗೆ ಇಷ್ಟಪಡ್ತಾನೆ ಗೊತ್ತಾ? ಕರ್ತನಲ್ಲಿ ಹಗಲು ರಾತ್ರಿ ಪ್ರಾರ್ಥಿಸುವವರನ್ನ, ಆರಾಧಿಸುವವರನ್ನ, ಆತನಲ್ಲೇ ವಿಶ್ವಾಸ ಇಟ್ಟು ಜೀವಿಸುವವರನ್ನು ಆತನು ಇಷ್ಟಪಡುವಂಥವನಾಗಿದ್ದಾನೆ. ಈ ದೇವರ ವಚನವನ್ನು ನಿಮ್ಮೆಲ್ಲರ ಆತ್ಮೀಯ ಲಾಭಕ್ಕೆ ಆಶೀರ್ವದಿಸಲೆಂಬುದಾಗಿ ಹಾರೈಸುತ್ತೇನೆ. ಜಯ ಕ್ರಿಸ್ತ.